ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಮಗೆ ಗೊತ್ತಿದೆ ಪುಣ್ಯಭೂಮಿ ನೆಲಸಮ ಆದ ನಂತರದ ಬೆಳವಣಿಗೆಗಳು, ದಿನನಿತ್ಯದ ವಾದ ವಿವಾದಗಳು ಎಲ್ಲವನ್ನ ನೋಡ್ತಾ ಇಲ್ಲ. ನಾವು ಆಕ್ಚುಲಿ ಯಜಮಾನರನ್ನ ಹೀಗೆಲ್ಲ ನೋಡ್ಬೇಕು ಅಂತ ಅನ್ಕೊಂಡವರಲ್ಲ. ಅವರ ಹೆಸರು ಮುನ್ನೆಲೆಗೆ ಬರೋದಾದ್ರೆ ಅದು ಒಳ್ಳೆ ಕಾರಣಕ್ಕೆ ಬರಬೇಕು ಅನ್ನೋದು ಅಭಿಮಾನಿಗಳಾಗಿ ಪ್ರತಿಯೊಬ್ಬರ ಆಸೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಪ್ರತಿ ಸಾರಿ ವಿವಾದಕ್ಕೆ ಅದು ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ, ವಿವಾದಕ್ಕೆ ಮುಖಪುಟಕ್ಕೆ ಸುದ್ದಿ ಆಗ್ತಿದೆ. ಬೇಸರ ಇದೆ ನನಗೆ. ಸ್ವಲ್ಪ ಜೋರ ವಿವಾದಗಳ ಸಂದರ್ಭದಲ್ಲಿ ಮಾತ್ರ ಅವರ ಹೆಸರು ಮುನ್ನೆಲೆಗೆ ಬರ್ತಾರೆ ಅಂತದ್ದು ಬಹಳ ನೋವಿನ ವಿಷಯ. ಅದರಲ್ಲಿ ನಾವು ಈ 75ನೇ ವರ್ಷ ಅಂದ್ರೆ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಒಂದು ಮಿನಿ ದಸರಾ ರೀತಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆಚರಿಸಬೇಕು ಅಂತ ಎಲ್ಲ ಸಂಕಲ್ಪವನ್ನು ಹೊಂದಿ 3 ವರ್ಷಗಳಿಂದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ವಿ. ಆದ್ರೆ ಅದು ಕೈಗೂಡುವ ಮೊದಲೇ ಈ ತರಹದೊಂದು ಸಮಸ್ಯೆ ಆಯಿತು. ಇದು ಸಮಸ್ಯೆ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ 2ನೇ ಸರಿ ಮಣ್ಣಲ್ಲಿ ಸಾಯುವಂತೆ ಮಾಡ್ತಾರೆ. ಅಂತಹ ದುಃಖದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು, ನೋವುಗಳು ಎಲ್ಲವೂ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮಾಧ್ಯಮದವರ ಮುಖಾಂತರ ನಾವು ಹೇಳಿಕೊಂಡ್ವಿ. ಆದರೆ ಅದು ಪುಣ್ಯಭೂಮಿಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ. ಆದರೆ ಕಾರಣಾಂತರಗಳಿಂದ ಅದು ಕುಟುಂಬ ಮತ್ತು ಅಭಿಮಾನಿಗಳು ಅಂತ ಆಗ್ಬಿಟ್ಟಿದ್ದು ಬಹಳ ದುಃಖದ ವಿಷಯ. ಅದು ಆಗ್ಬಾರ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾನು ಫೇಸ್ಬುಕ್ಕಲ್ಲಿ ಬಂದು ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸಿ, ಆದರೆ ಪುಣ್ಯಭೂಮಿ ವಿಷಯವಾಗಷ್ಟೇ ನಾವು ಮಾತನಾಡೋಣ, ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಕೂಡ. ಅದಾಗಿಯೂ ಕೂಡ ಅದು ಕೇವಲ ಅಭಿಮಾನಿ ಮತ್ತು ಕುಟುಂಬದ ಮಟ್ಟದಲ್ಲಿ ಅನ್ನುವಂತಹ ಒಂದು ಚರ್ಚೆಗಳು ಮಾಧ್ಯಮದ ಮುಖಾಂತರ ಶುರುವಾಯಿತು. ಇದನ್ನೆಲ್ಲ ನೋಡಿದಂತಹ ಕೆಲವರು ನಮಗೊಂದಷ್ಟು ಸಲಹೆಗಳನ್ನು ಕೊಟ್ಟರು. ಅದರಲ್ಲಿ ಬಾನಾಸು ಸರ್ ಕೂಡ ಇದ್ದಾರೆ. ಹಾಗೆ ನನಗೊಂದು ಫೋನ್ ಬಂತು, ಈಗಾಗಲೇ ಒಂದು ವಿಡಿಯೋ ಕೂಡ ಬಂದಿತ್ತು ಕಿಚ್ಚ ಸುದೀಪ್ ಸರ್ ಕಡೆಯಿಂದ. ಇವೆಲ್ಲವೂ ಅವ್ರಿಗೂ ಕೂಡ ತುಂಬಾ ಬೇಜಾರು ತರಿಸಿದಂತಹ ವಿಷಯಗಳು. ಕಿಚ್ಚ ಸುದೀಪ್ ಸರ್ ನಿನ್ನೆ ಮಾತನಾಡ್ತಾ, ಅಂದ್ರೆ ಕಳೆದ 10 ದಿವಸದ ಹಿಂದೆ ನಾವು ಇದೆಲ್ಲ ಮಾತನಾಡಿದ್ವಿ, 8 ದಿವಸದ ಹಿಂದೆ. ಅದಾದ್ಮೇಲೆ ನಿನ್ನೆ ತಿರುಗಿ ಮಾತನಾಡ್ಕೊಂಡ್ವಿ. ಅವರು ಒಂದು ಶುಭ ಸುದ್ದಿ ಇದೆ ಅಂತ ಹೇಳಿ ಮಾತನ್ನ ಮುಂದುವರಿಸಿದ್ರು. ಆ ಶುಭ ಸುದ್ದಿಯನ್ನ ನಿಮ್ಮ ಜೊತೆಗಲ್ಲಿ ಹಂಚ್ಕೊಳ್ಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಮತ್ತು ನಮ್ಮ ನಿರ್ಧಾರ ಮತ್ತು ನಿಲುವುಗಳನ್ನ ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ. ನನ್ನ ಪಕ್ಕದಲ್ಲಿ ಆನಂದ್ ರಾಜ್, ವಿಷ್ಣು ಸೇನಾ ಸಮಿತಿ ಆನಂದ್ ರಾಜ್, ಬೆಂಗಳೂರು ಅಧ್ಯಕ್ಷರಾದ ಯದುನಂದನ್ ಗೌಡ, ರಘುವಣ್ಣ ಅವರು ಯಜಮಾನರ ಜೊತೆಗಿದ್ದಂಥವ್ರು, ಮತ್ತೆ ಮಲ್ಲಿಕಾರ್ಜುನ್ ವಿಷ್ಣು ಸೇನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ, ನಾವು 5 ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನ ಮುಖಾಮುಖಿ ಆಗ್ತಾರೆ. ಬದಲು ನಮಗೆ ಈಗ ಅಲ್ಲಿ ಪುಣ್ಯಭೂಮಿಯಲ್ಲಿ ಯಜಮಾನರ ದರ್ಶನಕ್ಕೆ ಅವಕಾಶ ಇಲ್ಲ, ಜಾಗ ಇಲ್ಲ. ಸೊ ಆದರೆ ಈ ಸೆಪ್ಟೆಂಬರ್ 18 ಬರ್ತಿದೆ ಅಂದ್ರೆ ನಾವೆಲ್ಲರೂ ಕೂಡ ಯಜಮಾನರನ್ನ ಎಲ್ಲಿ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ಅಂತಂದ್ರೆ ನಮಗೆ ಉತ್ತರ ಇಲ್ಲ. ಈ ಕಾರಣದಿಂದ ನಾವು ಆದಷ್ಟು ಬೇಗ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅಂತ ಹೇಳಿ ತುಂಬಾ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೆಲಸ ಕೂಡ ಮಾಡ್ತಾ ಇದ್ವಿ. ಅದೇ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನ ಮುಟ್ಟುಗೋಲು ಹಾಕೊಂಡು ಅದನ್ನ ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ, ಹಾಗೆ ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ, ಹೋರಾಟಗಳನ್ನ ಶುರು ಮಾಡ್ತೀವಿ ಅನ್ನೋದನ್ನ ಹೇಳಬೇಕಿತ್ತು. ಇನ್ನೊಂದು, ಕಿಚ್ಚ ಸುದೀಪ್ ಸರ್ ಬಹಳ ದೊಡ್ಡ ನಿರ್ಧಾರವನ್ನ ನಡೆಯನ್ನ ಘೋಷಣೆ ಮಾಡಿದ್ದಾರೆ. ಅದನ್ನ ನಾನು ಜೊತೆಗೆ ಹೇಳ್ಬೇಕಾಗಿದೆ. ಅದೇನು ಅಂದ್ರೆ, ಕೆಂಗೇರಿ ಹತ್ರ 1/2 ಎಕರೆ ಜಾಗವನ್ನ ಅವರು ಖರೀದಿ ಮಾಡಿದ್ದಾರೆ. ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ
ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ. ಇದು ಇವತ್ತು ನಾನು ಹೇಳಬೇಕಾಗಿದ್ದಂಥ ಸುದ್ದಿ. ಸೆಪ್ಟೆಂಬರ್ 18ಕ್ಕೆ ಬಹುಶಃ ನಾವು ಅಡಿಗಲ್ಲನ್ನು ಹಾಕ್ತೀವಿ. ಸೆಪ್ಟೆಂಬರ್ 2ನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರು ಇಷ್ಟು ದೊಡ್ಡ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದರೆ ಸೆಪ್ಟೆಂಬರ್ 2 ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನುವಂತಹ ಒಂದು ಮಾಡೆಲ್ ಅನ್ನ ಜನರ ಮುಂದೆ ಬಿಡುಗಡೆ ಮಾಡ್ತೀವಿ. ಅದಾದ್ಮೇಲೆ ಸೆಪ್ಟೆಂಬರ್ 18ಕ್ಕೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಲ್ಲನ್ನು ಹಾಕ್ತೀವಿ. ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲಲ್ ಅಂತ ಹೇಳಕ್ ಹೋಗ್ತಿಲ್ಲ. ಅದಕ್ಕೆ ಅದರದ್ದೇ ಆದ ಘನತೆ ಇದೆ. ಅದು ಸರ್ಕಾರದಿಂದ ನಿರ್ಮಿತವಾದಂಥದ್ದು ಮತ್ತು ಇದು ಪುಣ್ಯಭೂಮಿ. ಅಸಂಖ್ಯಾತರ ಭಾವನೆಗಳು ಬೆಸೆದಿರುವಂತಹ ಜಾಗ ಇದು. ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತೀವಿ. ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ, ಎಷ್ಟು ವಿಶೇಷವಾಗಿರಲಿದೆ, ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಸೆಪ್ಟೆಂಬರ್ 2ಕ್ಕೆ ನಿಮ್ಮ ಜೊತೆಗೆಲ್ಲ ಹಂಚ್ಕೋತೀವಿ. ಸೆಪ್ಟೆಂಬರ್ 18ಕ್ಕೆ ಅಡಿಗಲ್ಲು ಹಾಕುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.